ಹಾಯ್ ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಈ ರೀತಿ ಕ್ರಿಯೇಟಿವ್ ಆದ ಕ್ಲಿಪ್ಪಿಂಗ್ಸ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನೀವು ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆಲ್ರೆಡಿ ಡೌನ್ಲೋಡ್ ಮಾಡಿದರೆ ಓಪನ್ ಮಾಡಿ ಸಾಕು. ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಕಾಣಿಸ್ಕೊಡುತ್ತೆ. ಇಲ್ಲಿ ನೀವು ಸೈನ್ ಇನ್ ಆಗಬೇಕು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿ ಬರುತ್ತೆ. ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ಗೆ ಇನ್ ಆಗುತ್ತೆ. ಇವಾಗ ಇಲ್ಲಿ ಕಾಣಿಸ್ತಿರೋ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಕ್ಸೆಸ್ ಕೇಳುತ್ತೆ, ಅಲೋ ಕೊಡಿ, ಗ್ಯಾಲರಿ ಓಪನ್ ಆಗುತ್ತೆ. ಇವಾಗ ಬೇಕಾದ ಫೋಟೋಸ್ನ ಸೆಲೆಕ್ಟ್ ಮಾಡ್ಬೋದು ಅಥವಾ ಬ್ಲಾಂಕ್ ಕ್ಲಿಪ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಮೊದಲಿಗೆ ಆಸ್ಪೆಕ್ಟ್ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಯಾಕ್ಗ್ರೌಂಡ್ಗೆ ನಾವು ಇಮೇಜಸ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಸಾಲಿಡ್ ಕಲರ್ಸ್ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾವು ಇವಾಗ ಒಂದು ಲೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ನಾವು ಸ್ಟಿಕ್ಕರ್ಸ್ನ ಆ್ಯಡ್ ಮಾಡೋಣ. ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದಷ್ಟು ಸ್ಟಿಕ್ಕರ್ಸ್ ತೋರಿಸುತ್ತೆ. ಮತ್ತು ನಾವು ಸರ್ಚ್ ಕೂಡ ಮಾಡ್ಬೋದು. ಸರ್ಚ್ ಮಾಡೋದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಇವಾಗ ಟ್ರಾವೆಲ್ ಬಗ್ಗೆ ಮಾಡ್ತಿರೋದ್ರಿಂದ ವೆಹಿಕಲ್ ಅಂತ ಸರ್ಚ್ ಕೊಡ್ತಾ ಇದ್ದೀನಿ. ಅಲ್ಲಿ ನಂಗೊಂದು ಸ್ಟಿಕ್ಕರ್ ಇಷ್ಟ ಆಯಿತು, ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ಇವಾಗ ಎಲ್ಲಿ ಬೇಕೋ ಅಲ್ಲಿಗೆ ಪೊಸಿಷನಿಂಗ್ ಕೊಟ್ಟೆ. ಟೆಕ್ಸ್ಟ್ ಆ್ಯಡ್ ಮಾಡೋಕ್ಕೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ರೀತಿ ಆಪ್ಷನ್ ಇದೆ. ಕೆಲವೊಂದು ಆಲ್ರೆಡಿ ಪ್ರೀ ಡಿಸೈನ್ ಆಗಿದೆ, ಸೊ ಇನ್ನೊಂದನ್ನು ನಾವು ಡಿಸೈನ್ ಮಾಡ್ಕೋಬೋದು. ಬೇಕಾದಂಥ ಟೆಕ್ಸ್ಟ್ನ ಟೈಪ್ ಮಾಡಿ, ನೆಕ್ಸ್ಟು ಪ್ರಾಪರ್ ಪೊಸಿಷನ್ನಲ್ಲಿ ಅದನ್ನು ಲೊಕೇಟ್ ಮಾಡಬೇಕು. ಸ್ಟಿಕ್ಕರ್ದು ಕಂಪ್ಲೀಟ್ ಮೂಮೆಂಟ್ ನಮಗೆ ಬೇಕಾಗಿಲ್ಲ, ಅದಕ್ಕೆ ಬೇಕಾದಷ್ಟನ್ನ ಇಟ್ಕೊಂಡು ಮಿಕ್ಕಿದ್ದನ್ನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಟೆಕ್ಸ್ಟ್ಗೆ ಆನಿಮೇಷನ್ ಎಫೆಕ್ಟ್ ಕೊಡಲಿಕ್ಕೆ ಆನಿಮೇಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬೇಕಾದಂಥ ಟ್ರಾನ್ಸಿಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಇವಾಗ ಟೆಕ್ಸ್ಟು ಸ್ಟೈಲ್ನ ಸ್ವಲ್ಪ ಚೇಂಜಸ್ ಮಾಡೋಣ. ಫಸ್ಟು ಸೈಜ್ನ ವೇರಿಯೇಷನ್ ಮಾಡ್ಕೋಬೋದು. ನೆಕ್ಸ್ಟು ಫಾಂಟು, ಬೇಕಾದಂಥ ಫಾಂಟ್ನ ಸೆಲೆಕ್ಟ್ ಮಾಡ್ಬೋದು. ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲಿ ಕನ್ನಡ ಫಾಂಟ್ಗೆ ಅಷ್ಟು ಸ್ಟೈಲ್ಗಳು ಯಾವುದೂ ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಅದಕ್ಕೆ ಟೆಕ್ಸ್ಟ್ನ ಆದಷ್ಟು ಇಂಗ್ಲೀಷಲ್ಲಿ ಇಡಲಿಕ್ಕೆ ಟ್ರೈ ಮಾಡಿ. ಇವಾಗ ಅಬ್ಸರ್ವ್ ಮಾಡಲಿ ಟೆಕ್ಸ್ಟ್ ಸ್ಟೈಲ್ಗಳು ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಅಂತ. ಸೊ ಇಲ್ಲಿ ನಿಮಗೆ ಇಷ್ಟ ಆಗೋಂಥ ಸ್ಟೈಲ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕಲರ್ ಸೆಲೆಕ್ಷನ್ನು, ಅಲ್ಲಿ ಆ್ಯಂಬಿಯನ್ಸ್ಗೆ ಸೆಟ್ ಆಗೋಂಥ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಬ್ಯಾಕ್ಗ್ರೌಂಡು, ಫಾರ್ಮೇಟು, ಔಟ್ಲೈನು, ಶ್ಯಾಡೋ ಇದೆಲ್ಲ ನಿಮ್ಮ ಅಭಿರುಚಿಗೆ ತಕ್ಕಾಗ ಮಾಡ್ಕೋಬೋದು. ಇಲ್ಲಿಗೆ ಆಲ್ಮೋಸ್ಟ್ ನಮ್ಮ ಡಿಸೈನ್ ಕಂಪ್ಲೀಟ್ ಆಯಿತು. ಇವಾಗ ಅದನ್ನು ಎಕ್ಸ್ಪೋರ್ಟ್ ಮಾಡಿ. ಇವಾಗ ನೀವು ಮಾಡಿದಂಥ ಡಿಸೈನು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ನೋಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಕ್ಕಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.